ಜೋಳದ ರೊಟ್ಟಿ ಮಾಡುವ ವಿಧಾನ ಹೆಂಗೆ ಅಂದರೆ, ಈ ಗ್ಲಾಸಲ್ಲಿ ನಾವು ಇಲ್ಲಿ ನೋಡಿ, ಈ ಒಂದು ಸೈಜ್ ಆಫ್ ಗ್ಲಾಸಲ್ಲಿ ನಾವು 1 ಗ್ಲಾಸ್ ಹಿಟ್ಟು ತಗೊಂಡ್ರೆ, ಜೋಳದ ಹಿಟ್ಟು ತಗೊಂಡ್ರೆ ಅದಕ್ಕೆ 2 ಗ್ಲಾಸ್ ಅಷ್ಟು ನೀರು ತಗೋಬೇಕು. ನೋಡಿ, ನಾನು ಈ ಗ್ಲಾಸಲ್ಲಿ ನೀರು ತಗೊಂಡಿದ್ದೀನಿ. ಈ ಥರ ಒನ್ ಗ್ಲಾಸಲ್ಲಿ ಹಿಟ್ಟು ತಗೊಂಡ್ರೆ 2 ಗ್ಲಾಸ್ ಅಷ್ಟು ನೀರು ತಗೋ. ಇವಾಗ 2 ಗ್ಲಾಸಸ್ ಆಫ್ ವಾಟರ್ನ ಒಂದು ಪ್ಯಾನಲ್ಲಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು, ಅಷ್ಟೊಂದೇನು ಬೇಡ. ನೋಡಿ, ನಾನು 2 ಗ್ಲಾಸಸ್ ಆಫ್ ವಾಟರ್ಗೆ ಇಷ್ಟೇ ಪಿಂಚ್ ಆಫ್ ಸಾಲ್ಟ್ ತಗೊಂಡಿದ್ದೀನಿ. ಸಾಲ್ಟ್ನ ಇದ್ರೊಳಗೆ ಹಾಕೋತಾ ಇದ್ದೀನಿ. ಫಸ್ಟ್ ಏನು ಮಾಡಬೇಕಂದ್ರೆ, ಈ 2 ಗ್ಲಾಸಸ್ ಆಫ್ ವಾಟರು ಪ್ಲಸ್ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಲ್ವ, ಇದಕ್ಕೆ ನಾನು ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತೀನಿ. ಒಂದು ಪಿಂಚ್ ಆಫ್ ಹಿಟ್ಟನ್ನ ನಾನು ಮಿಕ್ಸ್ ಮಾಡ್ಕೊತೀನಿ. ನೀವು ಇಲ್ಲಿ ನೋಡ್ಬೋದು ನಾನು ಎಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಅಂತ. ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ಟಿರ್ ಮಾಡಿ ಹಿಟ್ಟನ್ನ ಇವಾಗ ನಾವು ಇದನ್ನು ಕುದಿಸೋಕೆ ಇಡಬೇಕು. ಮಿಕ್ಸ್ಚರ್ನ ನಾನು ಕುದಿಸೋಕೆ ಇಟ್ಟಿದ್ದೀನಿ. ಸೊ ಸ್ವಲ್ಪ ಕುದಿ ಹತ್ತಿದ ಮೇಲೆ ಇದೇ ಸೇಮ್ ಗ್ಲಾಸಲ್ಲೇ ನಾವು ಒಂದು ಗ್ಲಾಸ್ ಫುಲ್ ಆಗೋ ಅಷ್ಟು ಜೋಳದ ಹಿಟ್ಟನ್ನು ತಗೋಬೇಕು. ಇದು ಸ್ವಲ್ಪ ಕುದಿ ಹತ್ತಿದ್ಮೇಲೆ ನಾವು ಅದಕ್ಕೆ ಜೋಳದ ಹಿಟ್ಟನ್ನ ಈ ಥರ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು. ನಾನು ಅದನ್ನು ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೊತ ಹೋಗ್ಬೇಕು. ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಈ ಥರ ಕುದಿ ಹತ್ತಿದ್ಮೇಲೆ ನಾವು ಇವಾಗ ಒಂದು ಕನ್ಸಿಸ್ಟೆನ್ಸಿಯಲ್ಲಿ 1 ಗ್ಲಾಸ್ ಫುಲ್ ತೊಗೊಂಡಿರೋ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತ ಹೋಗ್ಬೇಕು. ನೀವು ನೋಡ್ತಾ ಇದ್ದೀರಾ ಹೆಂಗೆ ಮಿಕ್ಸ್ ಮಾಡ್ತಾ ಇದ್ದೀವಿ ಅಂತ. ಸೊ ಇನ್ ದಿಸ್ ವೇ ಈ ಥರ ನಾವು ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಈ ಥರ ಗಂಟು ಬರ್ದಲೇ ಇರೋ ಥರ ಈ ಥರ ಒಂದೇ ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ನಿಮಗೆ ಗೊತ್ತಾಗುತ್ತೆ. ನಾನು ಸ್ವಲ್ಪ ಹಿಟ್ಟು ಬೇಕಂತ ಅನಿಸಿದ್ರೆ ಅದ್ರ ಮೇಲೆ ಸ್ವಲ್ಪ ಹಾಕ್ಕೊಂಡು ಈ ಥರ ಸ್ಟಿರ್ ಮಾಡ್ಕೊಂಡು ಒಂದೇ ಕನ್ಸಿಸ್ಟೆನ್ಸಿ ಸ್ಟಿರ್ ಮಾಡ್ಕೊಂಡು ಹೋಗಬೇಕು. ಸೊ ಹಿಂಗೆ ಸ್ವಲ್ಪ ಹೊತ್ತು ಸ್ವಲ್ಪ ಅಂದರೆ ಒಂದು ಮಿನಿಟ್ ಈ ಥರನೇ ಸ್ಟಿರ್ ಮಾಡ್ಕೊಂಡು ಹೋಗಬೇಕು. ದೆನ್ ನಿಮಗೆ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ, ಅದನ್ನು ನಾನು ತೋರಿಸ್ತೀನಿ. ಆವಾಗ ನೀವು ಇಳಿಸ್ಕೊಂಡ್ಬಿಡ್ಬೇಕು. ನೋಡಿ, ಈ ಥರ ಒಂದು ಕನ್ಸಿಸ್ಟೆನ್ಸಿ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಆವಾಗ ಇಮಿಡಿಯೇಟಾಗಿ ಆಫ್ ಮಾಡ್ಕೊಂಬಿಡ್ಬೇಕು. ಆಫ್ ಮಾಡಿಕೊಂಡು ಹಿಟ್ಟು ರೆಡಿ ಆಯಿತು. ಇವಾಗ ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ಸು ಇಟ್ಟು ಅದರಲ್ಲೇ ಆರಕ್ಕೆ ಬಿಡಬೇಕು. ಅದಕ್ಕೆ ಮುಂಚೆ ನೀವು ಈ ಥರ ಒಂದು ಕನ್ಸಿಸ್ಟೆನ್ಸಿ ಬರೋ ಥರ ಹಿಟ್ಟನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು, ಆ ಬಿಸಿ ಇರುವಾಗನೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 3 to 5 ಮಿನಿಟ್ಸು ಬಿಟ್ಕೊಂಬಿಡ್ಬೇಕು. ನೋಡಿ, ನಾವು ಹಿಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದೇ ಥರ ಮಿಕ್ಸ್ ಮಾಡ್ಕೊತ ಹೋದರೆ ಈ ಥರ ಪೇಸ್ಟ್ ಬರುತ್ತೆ. ನಿಮ್ಗೆ ಒಂದು ಕೈಂಡ್ ಆಫ್ ಥಿಕ್ ಪೇಸ್ಟ್ ಬರುತ್ತೆ. ಆವಾಗ ನಿಮಗೆ ರೊಟ್ಟಿ ಮಾಡೋಕ್ಕೆ ಕೈಗೆ ಸಿಗುತ್ತೆ ಹಿಟ್ಟು. ನೋಡಿ, ಅದಾದಮೇಲೆ ಈ ಥರ ಹಿಟ್ಟನ್ನ ನಾವು ನಾದ್ಕೋಬೇಕು ಕೈಯಲ್ಲಿ ಹಿಂಗೆ. ಸೊ ಈ ಥರ ಕನ್ಸಿಸ್ಟೆನ್ಸಿ ನೀವು ನೋಡ್ತಾ ಇದ್ದೀರಾ. ಹಿಟ್ಟು ಅಂಟಬಾರ್ದು, ಹಿಂಗೆ ನಾವು ರೊಟ್ಟಿ ಮಾಡೋ ಥರ ನಾದ್ಕೋಬೇಕು, ಚೆನ್ನಾಗಿ ಮಿದಿಬೇಕು. ಅದಾದಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಹಿಂಗೆ ಲಟ್ಟಣಿಗೆ ತಗೊಂಡಿದ್ದೀನಿ. ಲಟ್ಟಣಿಗೆಯಲ್ಲಿ ನಾನು ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ತೀನಿ. ನಾವು ತಟ್ಟಿದ್ರೆ ತಟ್ಕೋಬೋದು, ಇಲ್ಲಾಂದರೆ ಲಟ್ಟಣಿಗೆಲ್ಲೂ ಕೂಡ ಈ ಥರ ರೌಂಡಾಗಿ ಎಕ್ಸ್ಪ್ಯಾಂಡ್ ಮಾಡ್ಕೊತ, ಬೇಕಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಾಡ್ಕೊತ ಹೋದರೆ ನಮಗೆ ಒಂದು ಬಿಗ್ ಸೈಜಿಂದ ರೊಟ್ಟಿ ಆಗತ್ತೆ. ರೊಟ್ಟಿ ಹಂಚನ್ನ ಈ ಥರ ಕಾಯಕ್ಕೆ ಇಡಬೇಕು. ಹಂಚು ಕಾಯ್ದಾದ ನಂತರ ನಾವು ರೊಟ್ಟಿ ಅರ್ದಿಟ್ಕೊಂಡಿರೋ ರೊಟ್ಟಿನ ಒಂದೊಂದೇ ಹಾಕ್ಕೊಂತ ಬರಬೇಕು. ನೋಡಿ, ಈ ಥರ ರೊಟ್ಟಿನ ಹಂಚು ಮೇಲೆ ಹಾಕಿದ್ವಿ. ಇದಾದಮೇಲೆ ಇವಾಗ ರೊಟ್ಟಿ ಒಂಚೂರು ಬೆಂದಿದೆ ಅನ್ನೋಕ್ಕೆ ನಮಗೆ ಸ್ವಲ್ಪ ಉಬ್ಬುತ್ತೆ. ಸೊ ಆವಾಗ ನಾವು ನೀರನ್ನ ಒಂದು ಬಟ್ಟೆಯಲ್ಲಿ ಹದ್ಕೊಂಡು ನೀರು ಈ ಥರ ನೀರು ಹಚ್ಕೊಂಡು ಹೋಗಬೇಕು. ಸೈಡಿಗೆಲ್ಲನೂ ಮಧ್ಯಕ್ಕೆಲ್ಲನೂ ನೀರು ಹಚ್ಚಿ ಆಮೇಲೆ
ರೊಟ್ಟಿನ ಬೇಯಕ್ಕೆ ಬಿಡಬೇಕು. ನಂತರ ಅದೊಂಚೂರು ಬೆಂದಾದ್ಮೇಲೆ ರೊಟ್ಟಿನ ತಿರುಗಿಸಿ ಹಾಕಬೇಕು. ಹಾಗೆ ಒಂದೆರಡು ರೌಂಡು ಬೇಯಿಸ್ಕೊಂಡು ರೊಟ್ಟಿ ರೆಡಿ ಆಗುತ್ತೆ. ನಾವು ಇದ್ರ ಜೊತೆಗೆ ಮಡಿಕೆ ಕಾಳು ಪಲ್ಯ ಮಾಡಿದ್ದೀವಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಮಡಿಕೆ ಕಾಳು ಪಲ್ಯ ಮಾಡೋದನ್ನ ಅಂತ ಅಪ್ಲೋಡ್ ಮಾಡ್ತೀನಿ.